ಅದು ಹೇಳ್ಕೊಳ್ಳೋದಕ್ಕೆ ಮಾತ್ರ ಆ ತಾಲೂಕಿನ ಮಾದರಿ ಶಾಲೆ. ಆದರೆ ಒಂದು ಮಳೆ ಬಂದರೆ ಅಲ್ಲಿನ ಶಾಲೆಯ ದುಸ್ಥಿತಿಯ ಅನಾವರಣ ಜನರ ಮುಂದೆ ಆಗ್ತಾ ಇದೆ. ಜೀವ ಕೈಯಲ್ಲೇ ಹಿಡಿದು ಪಾಠ ಕೇಳಬೇಕಾದ ದುಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಭವಿಷ್ಯದ ಚಿಂತೆ ಪೋಷಕ ವರ್ಗದಲ್ಲಿ ಕಾಡ್ತಾ ಇದೆ. ಯಾವುದು ಹಾಗಾದ್ರೆ ಅಧ್ವಾನದಿಂದ ಪೂರಿತವಾಗಿರುವಂತಹ ಶಾಲೆ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಮಳೆ ಬಂದ್ರೆ ಸಾಕು ವಿದ್ಯಾರ್ಥಿಗಳಿಗೆ ಆತಂಕ. ವಿದ್ಯಾರ್ಥಿಗಳ ಮೇಲೆ ಬೀಳ್ತಿರೋ ಸಿಮೆಂಟ್ ಚೂರು, ಜೀವ ಭಯದಲ್ಲೇ ಪಾಠ ಕೇಳುವ ಪರಿಸ್ಥಿತಿ. ಹೀಗೆ ಎಲ್ಲಿ ನೋಡಿದ್ರೂ ಉದುರ್ತಾ ಇರೋ ಗೋಡೆ ಸಿಮೆಂಟ್. ಮತ್ತೊಂದ್ ಕಡೆ ಅಂತಹ ಕೊಠಡಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋ ವಿದ್ಯಾರ್ಥಿಗಳು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮರಸೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಹೌದು, ಈ ಸರ್ಕಾರಿ ಶಾಲೆಯಲ್ಲಿ 130ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸಾಕಷ್ಟು ವರ್ಷಗಳ ಇತಿಹಾಸವಿರುವ ಶಾಲೆ ಅಲ್ಲದೆ ತಾಲೂಕಿನಲ್ಲಿ ಮಾದರಿ ಶಾಲೆ ಎಂದು ಸಹ ಹೆಸರಾಗಿತ್ತು. ಆದರೆ ಈ ಶಾಲೆ ಅವ್ಯವಸ್ಥೆಗಳ ಗೂಡಾಗಿದೆ. ಎಲ್ಲಿ ನೋಡಿದ್ರೂ ಸಹ ಸೀಲಿಂಗ್ನಿಂದ ಸಿಮೆಂಟ್ ಪೇಂಟ್ ಎಲ್ಲ ಉದುರುತ್ತಾ ಇದೆ. ಶಾಲೆಯಲ್ಲಿ ಮಕ್ಕಳು ಕೂತು ವಿದ್ಯಾಭ್ಯಾಸ ಮಾಡೋಕೆ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲ ಪ್ರಾರಂಭ ಆಗ್ತಿದ್ದಂತೆ ಈ ಒಂದು ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ದೊಡ್ಡ ಮಟ್ಟದ ಒಂದು ಆತಂಕ ಶುರುವಾಗಿರುವಂಥದ್ದು. 113 ಜನ ಮಕ್ಕಳು ಈಗ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಕ್ಲಾಸ್ ರೂಮ್ ಒಳಗಡೆ ಮಕ್ಕಳು ಕೂತ್ಕೊಂಡ್ರು ಸಹ ಭಯದ ರೀತಿಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ಇಡೀ ಕಟ್ಟಡ ನಾವು ಎಲ್ಲಿ ನೋಡಿದ್ರು ಸಹ ಮಳೆ ನೀರಿಗೆ ಸುರಿದು ಈಗಾಗಲೇ ಸಂಪೂರ್ಣವಾಗಿ ದೊಡ್ಡ ಮಟ್ಟದ ಬಿರುಕುಗಳನ್ನು ಬಿಟ್ಟಿದೆ. ಸುಮ್ಮನೆ ಮುಟ್ಟಿದ್ರು ಸಾಕು ಎಲ್ಲ ಸಂಪೂರ್ಣವಾಗಿ ನೆಂದು ತೇವಾಗ್ಬಿಟ್ಟಿದೆ ಗೋಡೆ. ಅಂದರೆ ನೀರು ಈಗಲೂ ಸಹ ನೀರು ಬರುತ್ತಿರುವಂಥ ಪರಿಸ್ಥಿತಿ. ತೇವದ ಮಣ್ಣನ್ನು ನೋಡ್ಬೋದು ನಾವು. ಅಂದರೆ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ಅಂತಂದರೆ ಇಲ್ಲಿ ಈಗಲೂ ಸಹ ನೀರು ಸುರಿತಾ ಇರೋ ದೃಶ್ಯಗಳು ಕಂಡು ಬರ್ತವೆ. ಅಂದರೆ ಇಲ್ಲಿ ಮುಟ್ಟಿದ್ರೆ ಸಾಕು ಗೋಡೆ ಸಮೇತ ಕಿತ್ಕೊಂಡು ಬರ್ತಾ ಇದೆ. ಕಿಟಕಿಗಳು ಯಾವುದು ಚೆನ್ನಾಗಿಲ್ಲ, ಎಲ್ಲ ಒಡೆದೋಗ್ಬಿಟ್ಟಿದೆ. ಆಮೇಲೆ ನೀರು ಬಂದರೂ ಕೂಡ ಹಂಗಂಗೆ ದೂರ ಬಿಡ್ತವೆ. ಕರೆಕ್ಟಾಗಿ ಲಾಕ್ಗಳಿಲ್ಲ ಕಿಟಕಿಗಳಿದ್ರೂ ಕೂಡ. ಅಲ್ಲಿ ಮಳೆ ಬಿದ್ದರೂ ಮೇಲೆಯಿಂದ ಕೆಳಗೆ ಸುರಿದು ಅಲ್ಲಿ ಬೋಲ್ಡ್ ಕೂಡ ಇದಾಗ್ತೈತೆ. ನಮ್ಮ ಕ್ಲಾಸಿಗೆ ಶಿಕ್ಷಕರು ಬಂದರೂ ಕೂಡ ನಮಗೆ ಪಾಠ ಮಾಡೋಕೆ ಆಗ್ತಾ ಇಲ್ಲ. ಯಾಕಂದರೆ ಆ ಬೋರ್ಡ್ ಫುಲ್ಲು ನೆಂದೋಗಿರ್ತವೆ. ಆಮೇಲೆ ಕೆಳಗೆ ಅವ್ರು ಬಂದು ನಿಂತ್ಕೊಳಕ್ಕೆ ಕೂಡ ಆಗಲ್ಲ. ಅವ್ರು ಬಂದು ನಿಂತ್ಕೊಂತಾರೆ, ಅವ್ರ ಬಟ್ಟೆ ಎಲ್ಲ ಒದ್ದೆ ಆಗಿಬಿಡ್ತವೆ. ಕ್ಲಾಸಲ್ಲೆಲ್ಲ ಸ್ವಲ್ಪ ನೀರು ತುಂಬ್ಕೊತವೆ. ಮೇಲಿಂದ ಬರ್ತೈತಲ್ಲ, ಮೇಲಿಂದನೇ ಸುರಿತೈತೆ. ಈ ಬಗ್ಗೆ ಎಷ್ಟೋ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಓದುವ ಕಡೆ ಗಮನ ಕೊಡೋಕೆ ಬಹಳ ಕಷ್ಟವಾಗುತ್ತೆ ಅನ್ನೋದು ವಿದ್ಯಾರ್ಥಿಗಳ ಅಳಲಾಗಿದೆ. ಕ್ಲಾಸಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಥರ ಬೀಳುತ್ತೆ. ಆವಾಗ ನಮ್ಮ ಕ್ಲಾಸ್ ರೂಮಲ್ಲೆಲ್ಲ ನೀರು ಸೋರುತ್ತೆ. ನೀರು ಸೋರಿದಾಗ ಬೋರ್ಡು ಎಲ್ಲ ಇದು ಡ್ಯಾಮೇಜ್ ಆಗುತ್ತೆ. ಟೀಚರ್ ಕೂತ್ಕೊಳ್ಳೋ ಚೇರು, ಆಮೇಲೆ ಬೋರ್ಡು, ಟೇಬಲು ಎಲ್ಲ ಇದು ತುರುಕಿಡಿಯುತ್ತೆ. ಆಮೇಲೆ ಗೋಡೆ ಎಲ್ಲ ಬೀಳುತ್ತೆ. ಆಮೇಲೆ ತುಂಬ ಪ್ರಾಬ್ಲಮ್ ಇರುತ್ತೆ. ಸೀಲಿಂಗು ಪೇಂಟು ಎಲ್ಲ ಬಿದ್ದೋಗ್ತೈತೆ. ಏನಾರ ಕ್ಲಾಸ್ ರೂಮ್ ನಡೆಯುವಾಗ ಬೀಳುತ್ತೆ ಹಿಂದೆಯಿಂದ. ಏನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಶಾಲೆಗೆ ಒಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸ್ತಾರಾ? ಕಾದು ನೋಡಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.